ಈ ಮೈಸೂರು ಮೂಡ ಹಗರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸುತ್ತಕೊಂಡ ನಂತರ ಈಗ ಅದು ಜಿ.ಟಿ. ದೇವೇಗೌಡರ ಬುಡಕ್ಕೂ ಕೂಡ ಬಂದಿದೆ. ಅವರ ಕುಟುಂಬದವರು ಕೂಡ ಪ್ರಭಾವವನ್ನು ಬಳಸಿ 19 ಸೈಟ್ಗಳನ್ನ ಪಡ್ಕೊಂಡಿದ್ರು. ಅವರು ಬೇರೆಯವರಿಂದ ಜಮೀನು ತಗೊಂಡಿದ್ರು. ಆ ಜಮೀನನ್ನು ಭೂಸ್ವಾಧೀನ ಮಾಡ್ಕೊಂಡಿತ್ತು ಮೂಡ. ಹೀಗೆಲ್ಲ ಒಂದಷ್ಟು ಫೋಟೋಗಳೆಲ್ಲ ರಿಲೀಸ್ ಆಗಿತ್ತು. ಇವರೆಲ್ಲ ಅವ್ರ ಮನೆಗೆ ಹೋಗಿದ್ದರು, ಜಿ.ಟಿ. ದೇವೇಗೌಡರು, ಅವ್ರ ಪುತ್ರ ಹರೀಶ್ ಗೌಡರು ಎಲ್ಲ. ಈಗ ಆ ಫೋಟೋಗೊಂದು ಟ್ವಿಸ್ಟ್ ಸಿಕ್ಕಿದೆ. ಮೂಲ ಮನೆಯ ಅಂದರೆ ಜಾಗದ ಮಾಲೀಕರಿದ್ರಲ್ಲ, ಅವ್ರ ಹೆಸರು ನಾಗೇಂದ್ರ ಅಂತ. ಅವ್ರು ಹೇಳ್ತಾರೆ ಈ ಈ ಈ ಭೂಮಿಯನ್ನು ಖರೀದಿ ಮಾಡಿದ್ದಕ್ಕೂ ಜಿ.ಟಿ. ದೇವೇಗೌಡರಿಗೂ ಯಾವ ಸಂಬಂಧನೂ ಇಲ್ಲ. ಜಿ.ಟಿ. ದೇವೇಗೌಡರ ಸಹೋದರನ ಪುತ್ರ ಮಹೇಂದ್ರ ಅಂತ ಒಬ್ರು ಇದ್ದಾರಲ್ಲ, ಅವರು ಕೂಡ ನಮಗೆ ಗೊತ್ತಿಲ್ಲ. ಈ ವ್ಯವಹಾರಕ್ಕೂ ಅವ್ರ ಕುಟುಂಬಕ್ಕೂ ಸಂಬಂಧನೇ ಇಲ್ಲ. ಮುಗಿತಲ್ಲಿಗೆ ಜಿ.ಟಿ. ದೇವೇಗೌಡರಿಗೆ ಮೂಡ ಹಗರಣ ಕೈ ತಪ್ಪ. ಹಾಗಾದರೆ ಅವರು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ವಾ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ತನಿಖಾ ಸಂಸ್ಥೆಗಳು ಕೊಡಬೇಕು. ಆದರೆ ಈಗ ಭೂ ಮಾಲೀಕರು ಹೇಳೋ ಪ್ರಕಾರ ನಮ್ಮಿಂದ ನೇರವಾಗಿ ಜಿ.ಟಿ. ದೇವೇಗೌಡರು ಭೂಮಿ ಖರೀದಿನೇ ಮಾಡಿಲ್ಲ, ಹಾಗಾಗಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಏನಾಯಿತು ಈ ಪ್ರಕರಣದಲ್ಲಿ ಹಾಗಾದರೆ ಡೆವಲಪ್ಮೆಂಟ್ಸ್ ಅಂತ ನೋಡೋಣ ಬನ್ನಿ. ಶಾಸಕ ಜಿ.ಟಿ. ದೇವೇಗೌಡ ಕುಟುಂಬಕ್ಕೆ ಮೂಡ ಸಂಕಷ್ಟ. ಜಿಟಿಡಿ ಪುತ್ರ ಭೂ ಮಾಲೀಕರ ಭೇಟಿ ಫೋಟೋಗೆ ಸ್ಪಷ್ಟೀಕರಣ. ನಮ್ಮ ಭೂಮಿ ಮಾರಾಟಕ್ಕೂ ಜಿಟಿಡಿಗೂ ಸಂಬಂಧ ಇಲ್ಲ. ಪಬ್ಲಿಕ್ ಟಿವಿಗೆ ಮೂಲ ಭೂ ಮಾಲೀಕ ನಾಗೇಂದ್ರ ಸ್ಪಷ್ಟನೆ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಜೆಡಿಎಸ್ ಶಾಸಕ ಜಿ.ಟಿ. ದೇವೇಗೌಡ ಕುಟುಂಬದ ವಿರುದ್ಧ ಮೂಡ ಹಗರಣ ಸಂಬಂಧ ಗಂಭೀರ ಆರೋಪ ಮಾಡಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟರು. ದೇವನೂರು ಬಡಾವಣೆಯಲ್ಲಿ ಮೂಡಾದಿಂದ ಪರಿಹಾರ ಪಡೆದಂತಹ ಭೂಮಿಯನ್ನ ಖರೀದಿಸಿ ನಂತರ ಅದಕ್ಕೆ ಮೂಡಾದಿಂದ ಪರಿಹಾರ ರೂಪಕವಾಗಿ 18 ಸೈಟ್ ಅನ್ನು ಪಡೆದಿದ್ದಾರೆ. ತಮ್ಮ ಸಂಬಂಧಿ ಹೆಸರಲ್ಲಿ ಜಿಟಿಡಿ ಈ ಬೇನಾಮಿ ಆಸ್ತಿ ಸಂಪಾದಿಸಿದ್ದಾರೆ. ಪರಿಹಾರ ಪಡೆದುಕೊಂಡ ಭೂಮಿಯನ್ನೇ ಖರೀದಿಸಿ ಅದಕ್ಕೆ ಇವರು ಪರಿಹಾರ ಪಡೆದು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ದೂರು ಕೊಟ್ಟಿದ್ರು. ಅಲ್ಲದೆ ಜಿಟಿಡಿ ಪುತ್ರ ಭೂ ಮಾಲೀಕರ ಭೇಟಿ ಸಂಬಂಧ ಫೋಟೋಗಳನ್ನು ಬಿಡುಗಡೆ ಮಾಡಿದ್ರು. ಈ ವಿಚಾರಕ್ಕೆ ಸ್ಪಷ್ಟೀಕರಣ ಕೊಡುವ ಪ್ರಯತ್ನವನ್ನ ಭೂ ಮಾಲೀಕರು ಮಾಡಿದ್ದಾರೆ. ನಾವು ನಮ್ಮ ಭೂಮಿಯನ್ನ ಮಾರಾಟ ಮಾಡಿ 1.5 ಕೋಟಿ ಹಣ ಪಡೆದಿದ್ದೀವಿ. ನಾವು ಭೂಮಿ ಮಾರಿರೋದಕ್ಕೂ ಜಿ.ಟಿ. ದೇವೇಗೌಡರಿಗೂ ಸಂಬಂಧ ಇಲ್ಲ. ಗೆಜ್ಜಗಳ್ಳಿ ಲೋಕೇಶ್ ಮೂಲಕ ನಾವು ಮಹೇಂದ್ರಗೆ ಭೂಮಿ ಮಾರಿದ್ದೀವಿ. ಮಹೇಂದ್ರ ಜಿ.ಟಿ. ದೇವೇಗೌಡರ ಸಂಬಂಧಿ ಅಂತ ಗೊತ್ತಾಗಿದ್ದೇ ಮಾಧ್ಯಮಗಳಲ್ಲಿ ಸುದ್ದಿ ಬಂದ ಬಳಿಕ ನಮಗೆ ಹಣದ ಅವಶ್ಯಕತೆ ಇತ್ತು. ಆ ಕಾರಣದಿಂದ 1.5 ಕೋಟಿಗೆ ಜಮೀನು ಮಾರಾಟ ಮಾಡಿದ್ವಿ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಜೊತೆಗೆ ಜಿ.ಟಿ. ದೇವೇಗೌಡರು 2019ರಲ್ಲಿ ನನ್ನ ಮೊಮ್ಮಗಳ ನಾಮಕರಣ ಕಾರ್ಯಕ್ರಮಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಮೊಮ್ಮಗಳಿಗೆ ಗಿಫ್ಟ್ ಕೊಟ್ಟರು. ಅದನ್ನೇ ಚೆಕ್ ಅಂತ ಆರೋಪಿಸಲಾಗಿದೆ. ಆದರೆ ಅವರು ಕೊಟ್ಟಿರೋದು ಚೆಕ್ ಅಲ್ಲ ಅಂತ ಹೇಳಿದ್ದಾರೆ. ಮಹೇಂದ್ರ ಯಾರು ಗೊತ್ತಿಲ್ಲ ಸರ್ ನನಗೆ. ಅವರು ಲೋಕೇಶ್ ಅವರು ಕರ್ಕೊಬಂದಿದ್ರು. ಅವ್ರ ನೇಮ್ ಕೇಳ್ದವು ಅಷ್ಟೇ, ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್. ಜಿ.ಟಿ. ದೇವೇಗೌಡರು ಅದಕ್ಕೂ ಇದಕ್ಕೂ ಇದೇ ಇಲ್ಲ, ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಈಗ ಮೊನ್ನೆ ನಮಗೆ ಟಿ ವಿಲಿ ಬಂದಿದ್ದಾಗ ನಮಗೆ ಗೊತ್ತಾಗಿತ್ತು. ಜಿ.ಟಿ. ದೇವೇಗೌಡರು ದಡ್ಕಂಡಳ್ಳಿಲೆಲ್ಲ ನಮಗೆ ಆಪ್ತ ಇವರು ಮೊಮ್ಮಗಳು ನಾಮಕರಣಕ್ಕೆ ಕರೆದಿದ್ದು. ಆ ಫಂಕ್ಷನಲ್ಲಿ ಇದಾಗಿದ್ದಾಗ ಆ ಮನೆಗೆ ಬಂದಿದ್ದರು. ಇಲ್ಲ ಸರ್, ಅದು ಚೆಕ್ಕಲ್ಲ, ಅದು ಒಂದು ಮಗುಗೆ ಇದಕ್ಕೆ ಅಂದ್ಬಿಟ್ಟು ಅದೇನೋ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನಾವು ಲೋಕೇಶನವರು ಅವರು ನಮ್ಮ ರಿಲೇಷನ್ನು, ಅವ್ರ ಜೊತೆ ನಾವು ಹೇಳಿದ್ದು ಈ ಥರ ನಮ್ಮ ಪ್ರಾಬ್ಲಮ್ ಇದೆ, ಈ ಥರ ಇದ್ದರೆ ಯಾರನ್ನ ಕರ್ಕೊಬಂದು ಈ ಥರ ಇದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಅವ್ರನ್ನ ಕರ್ಕೊಬಂದು ಮಹೇಂದ್ರ ಅವ್ರನ್ನ ಕರ್ಕೊಬಂದು ಪರಿಚಯ ಮಾಡಿ ಅವರು ಮಾರಾಟ ಮಾಡಿದ್ರು. 1,50,00,000 ಏನೋ ಮಾಡಿದ್ರು ಸರ್. ಇನ್ನು ನಾವು ಜಮೀನು ಮಾರಾಟ ಮಾಡುವ ಸಂದರ್ಭದಲ್ಲಿ ಅಲ್ಲಿ 3-4 ಮನೆಗಳಿದ್ವು. ಉಳಿದ ಜಾಗ ಖಾಲಿ ಇದ್ರಿಂದ ಉಳಿದ ಜಾಗ ನಮ್ಮದು ಅಂತ ಮಾರಾಟ ಮಾಡಿದ್ವಿ. ನಾವು ಈ ಮೊದಲು ಮೂಡಾದಿಂದ ಯಾವುದೇ ಪರಿಹಾರ ಪಡೆದಿಲ್ಲ. ಮೂಡ ಆ ಭೂಮಿಯನ್ನು ವಶಪಡಿಸಿಕೊಂಡಿಲ್ಲ ಅಂತ ಮೂಡದವರೇ ಹೇಳಿದ್ದಾರೆ. ಒಂದು ವೇಳೆ ಮೂಡ ಸೈಟ್ ಹಂಚಿದ್ರೆ ಅದು ಅಧಿಕಾರಿಗಳು ಮಾಡಿರುವ ಅಕ್ರಮ ಅಂತ ಭೂ ಮಾಲೀಕ ನಾಗೇಂದ್ರ ಹೇಳಿದ್ದಾರೆ. ಅಲ್ಲೊಂದು 2-3 ಮನೆ ಕಟ್ಟಿದ್ರು, ಈ ಮಿಕ್ಕಿದೆಲ್ಲ ಫುಲ್ ಖಾಲಿ ಜಾಗ ಇತ್ತು. ಎಲ್ಲ ನಮ್ಮದು ಖಾಲಿ ಜಾಗ ಇತ್ತಲ್ಲ, ನಮ್ಮದು ಬಗ್ಗೆ ನಮ್ಮ ಭೂಮಿ ಬಿಟ್ಟವ್ರೆ ಅಂದ್ಬಿಟ್ಟಿದ್ದಾನೆ. ನಾವು ಇದು ಮಾಡ್ದೋ ಮನೆ ಕಟ್ಟಿರೋದನ್ನ ಕೃಷಿ ಭೂಮಿ ಅಂತ, ಅದ್ರ ಬಗ್ಗೆ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್. ಕೃಷಿ ಭೂಮಿ ಯಾವುದು ಇದು ಯಾವುದು ಅನ್ನೋದೇ ಅದ್ರ ಬಗ್ಗೆ ನಮ್ಮ ಮಾಹಿತಿ ಗೊತ್ತಿಲ್ಲ. ಮಾರಾಟ ಮಾಡಿದ್ದು ನಮ್ಮ ಶಂಕರಯ್ಯನವರು, ಅವರು ನಾವು ಎಲ್ಲ ಸೇರ್ಕೊಂಡು ಜೊತೆಲಿ ಮಾಡೋದು. ನಾವು ಪರಿಹಾರನೇ ತಗೊಂಡಿಲ್ಲ, ಸೈಟು ಕೊಡಲಿಲ್ಲ, ಪರಿಹಾರನೂ ಕೊಡಲಿಲ್ಲ, ಏನು ಅನ್ನೋದೇ ಗೊತ್ತಿಲ್ಲ. ಅದು ಹೆಂಗೆ ಹಂಚಿದ್ರು ಅದು ಹೆಂಗೆ ಬಿಟ್ರೆ ನನಗೆ ಗೊತ್ತಿಲ್ಲ ಸರ್. ಅದು ಗೌರ್ಮೆಂಟ್ ಅಕ್ರಮವಾಗಿ ಅವ್ರು ಮಾಡಿರ್ಬೋದು. ಒಟ್ಟಾರೆ ಮೂಡಾದ ಭೂ ಹಗರಣದ ಚಕ್ರ ಈಗ ಜಿಟಿಡಿ ಫ್ಯಾಮಿಲಿ ಸುತ್ತಕೊಂಡಿದೆ. ಭೂಮಿ ಮಾರಿದ ರೈತ ಏನೇ ಸ್ಪಷ್ಟೀಕರಣ ಕೊಟ್ಟರೂ ತನಿಖೆ ಮೂಲಕ ಅಷ್ಟೇ ಇದರ ವಾಸ್ತವ ಸತ್ಯ ಬಯಲಾಗಬೇಕಾಗಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.